ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನನಗೆ ಒಂದು ಕುತೂಹಲ ಏನು ಅಂತಂದರೆ ವಿನೋದ್ ಅವ್ರು ಯಾಕೆ ಯಾವಾಗಲೂ ಸೀರಿಯಸ್ ಆಗಿರ್ತಾರೆ ಅಂತ. ಸೀರಿಯಸ್ ನಾನು ನಗೋದನ್ನ ಜಾಸ್ತಿ ನೋಡೇ ಇಲ್ಲ. ಇಲ್ಲ ನಗು ಥರ ಕ್ವಶನ್ಸ್ ಕೇಳಬೇಕು. ಅಲ್ಲ ನಗ್ತಿರ್ತೀನಿ ಇಲ್ಲ ಅಂತಲ್ಲ, ಬಟ್ ಇದು ನನಗೆ ಏನು ಅಂದರೆ ಒಂದಿಷ್ಟು ಬಿಕಾಸ್ ನಂಗೆ ತುಂಬ ಜವಾಬ್ದಾರಿಗಳು ಆಗುತ್ತೆ. ಈಗ ಈ ಸಿನಿಮಾ ಬಂದು ಟೋಟಲ್ ನನ್ನ ಮೇಲೆ, ಯಾಕಂದರೆ ಇದು ನಮ್ಮ ಫ್ಯಾಮಿಲಿ ಕಡೆಯಿಂದನೇ ಆಗಿದ್ದು. ಈ ಸಿನಿಮಾ ಪ್ರೊಡಕ್ಷನ್ ಆಗಲಿ ಒಂದಿಷ್ಟು ನನಗೂ ಒಂದಿಷ್ಟೆಲ್ಲ ಇರುತ್ತೆ, ಯಾವ ಥರ ನಡೆಯುತ್ತೆ ಏನು ಎತ್ತ. ಸೊ ಇವ್ರು ಇದ್ದಾರೆ ಹ್ಯಾಂಡಲ್ ಮಾಡೋಕ್ಕೆ. ಬಟ್ ಅಲ್ಲ ಇನ್ನೊಂದು ಏನು ಅಂದರೆ ನೀವು ಹೇಳೋ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ. ಅಂದರೆ ಇದೊಂದು ಇದೆ ಗೊತ್ತಾ, ಇದೊಂದು ಬಂದಾಗ ಏನು ಮಾತಾಡಬಾರ್ದು ಅನ್ನೋದು ಮೈಂಡಲ್ಲಿ ಹೋಗ್ಬಿಡುತ್ತೆ ಖಂಡಿತ. ಸೊ ಅದೊಂದು ತುಂಬ ಬಿಕಾಸ್ ದಿಸ್ ಮೇಕ್ಸ್ ಅಂತ ಅನ್ಸುತ್ತೆ ಹಂಗೆಲ್ಲ. ಅಲ್ಲ ಡಿಸಿಪ್ಲಿನ್ ಇದ್ದೇ ಇರುತ್ತೆ, ಬಟ್ ಅಂದರೆ ಇದು ಎಲ್ರಿಗೂ ರೀಚ್ ಆಗೋವಂಥ ಒಂದು ಮಾಧ್ಯಮ ಅಲ್ವಾ. ಸೊ ನಾವು ತಪ್ಪಾಗಿ ಏನು ಮಾತಾಡಬಾರ್ದು ಅನ್ನೋದು ಮೈಂಡ್ ಸೆಟ್ ಹೋಗಿರೋದಕ್ಕೆ ಸೊ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಬೇಕಾಗತ್ತೆ. ಹೌದು, ನಾನು ಎಷ್ಟೊಂದು ಸಲ ಯಾವುದೇ ಒಂದು ಸಂದರ್ಶನ ಆಗಲಿ ಅಥವಾ ಯಾವುದೇ ವೇದಿಕೆ ಮೇಲೆ ಹೋದ್ರೂ, ಇವಾಗ ನಾನೇನೋ ಮಾತಾಡೋಕ್ಕೆ ಹೋಗ್ತಿದ್ದೀನಿ, ನನ್ನ ಗೆಸ್ಟ್ ಕರೆದ್ರು ಅಂದಾಗ ಏನು ಮಾತಾಡಬಾರ್ದು ಅನ್ನೋದನ್ನು ನಾನು ತಲೆಗೆ ಹಾಕ್ಕೊಂಡು ಹೋಗಿರ್ತೀನಿ. ಏನು ಮಾತಾಡಬೇಕು ಅನ್ನೋದು ನಾರ್ಮಲಾಗಿ ಸಂದರ್ಭಕ್ಕೆ ತಕ್ಕಾಗೆ ಬರುತ್ತೆ, ಬಟ್ ಏನು ಮಾತಾಡಬಾರ್ದು ಅನ್ನೋದು ತುಂಬ ಇರುತ್ತೆ ನನಗೆ. ಸೊ ನಿಮ್ಮ ಹತ್ರ ಬಂದಾಗ ಮಾತ್ರ ನೀವು ಮಾತಾಡ್ತೀರಿ, ಇಲ್ಲಾಂದರೆ ಸೈಲೆಂಟ್ ಆಗಿರ್ತೀವಿ. ಯಾರು ಏನು ಅಬ್ಸರ್ವೇಷನ್ ಜಾಸ್ತಿ ಇದೆ. ಹೌದು, ನಮ್ಗೆ ಅಷ್ಟೇ ಅಲ್ವಾ ಸರ್. ಏನು ಗೊತ್ತಾ ಅಂದರೆ ನನ್ನ ಸರಿ ಈಗ ಮಾದೇವ ಆದಮೇಲೆ ನಾನು ಎಲ್ಲೂ ನೋಡೋಕ್ಕೆ ಆಗಿರಲ್ಲ. ನನಗೆ ಯಾವ ಒಂದು ಎಲ್ಲೋ ಯಾವುದೋ ವೇದಿಕೆ ಮೇಲೆ ನಮ್ಮ ಫ್ರೆಂಡ್ಸು ಎಲ್ಲೋ ಒಂದು ಎರಡು ಕಡೆ ಬಂದಿರ್ತೀನಿ ಹೊರತು. ಅಂದರೆ ನಮ್ಮ ಸಿನಿಮಾ ಆಗಲಿ, ಸಿನಿಮಾ ಒಂದು ಇವತ್ತು ನಾನೊಬ್ಬ ನಟನಾಗಿ ನನ್ನ ಜವಾಬ್ದಾರಿ ನನ್ನ ಸಿನಿಮಾಗಳನ್ನ ತೊಗೊಂಡೋಗಿ ನಾನು ರೀಚ್ ಮಾಡಬೇಕು ಅಂತ. ಬೇರೆ ಯಾವುದೋ ಒಂದು ಅನ್ನೆಸೆಸರಿ ಯಾವುದೇ ಒಂದು ಕಾಂಟ್ರವರ್ಸಿ ಆಗಲಿ, ಯಾವುದೋ ಒಂದು ನಮಗೆ ಬೇಡವಾಗಿರೋವಂಥದ್ದು ಯಾವುದೋ ಮಾತಾಡಬೇಕು, ಅದರಲ್ಲಿ ನಾನು ಏನೋ ಮಾಡಬೇಕು ಅನ್ನೋದು ಯಾವತ್ತೂ ಇರೋಲ್ಲ. ಸೊ ನಾನು ಮಾತಾಡೋದು ಯಾವತ್ತೂ ಧ್ವನಿ ಎತ್ತೋದೇನು ಅಂದರೆ ನಮ್ಮ ಕರ್ನಾಟಕದ ಪರ, ಕನ್ನಡದ ಪರ, ನಮ್ಮ ನೆಲ ಜಲ ಸಿನಿಮಾ. ಈಗ ನನ್ನ ಸಿನಿಮಾ ಬಂದಾಗ ನಾನು ಹೋಗಿ ಹೊರಗಡೆ ಬಂದಿದ್ದೆ ಮಾದೇವ. ಸೊ ಇದು ಇಷ್ಟಿರುತ್ತೆ. ಸೊ ಅಷ್ಟೇ, ನಾನು ಸುಮ್ಮನೆ ಎಲ್ಲೂ ಕಾಣಿಸ್ಕೊಳ್ಳೋದು ಇಲ್ಲ. ಮೇಡಮ್ ಅವರೇ, ಸಂಕ್ರಾಂತಿ ಅಂದ ತಕ್ಷಣ ಏನು ನೆನಪಾಗುತ್ತೆ? ದೇವರು, ಕುತೂಹಲ, ಸಂತೋಷ, ಒಳ್ಳೆ ಫುಡ್ಡು, ಖುಷಿ ಅಷ್ಟೇ. ನನಗೆ ಅಂದರೆ ಸಂಕ್ರಾಂತಿ ಅಂದಾಗ ನಾವು ಎಲ್ಲರೂ ಫಸ್ಟು ಧನ್ಯವಾದಗಳು ಹೇಳಬೇಕು ಅಂದರೆ ಎಲ್ಲ ನಮ್ಮ ರೈತರು ಎಲ್ಲ ರೈತರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದರೆ ತಾವುಗಳಿಲ್ಲ ಅಂದರೆ ನಾವುಗಳಿಲ್ಲ. ಇವತ್ತು ಈ ಬೆಳೆ ಆಗಲಿ ಇವತ್ತೆಲ್ಲ ನಾವು ಖುಷಿಯಿಂದ ನಾವು ಆಚರಿಸ್ತಾ ಇರೋದು ಅವರಿಂದ, ಅವರ ಒಂದು ಶ್ರಮದಿಂದ, ಅವರ ಒಂದು ಕಷ್ಟ, ಅವ್ರು ಎಷ್ಟೇ ನೋವು ನಲಿವು ಏನೇ ಇದ್ರೂ ಅದನ್ನೆಲ್ಲ ಬದಿಗಿಟ್ಟು ಇವತ್ತು ಸಂಕ್ರಾಂತಿ ಹಬ್ಬ ಅಂತ ಒಂದು ಹಬ್ಬ ನಮ್ಗೆ ಆಚರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಡೋದೆ ಅವರು. ಸೊ ಅದು ಫಸ್ಟು ಅವ್ರಿಗೆ ನಾವು ಧನ್ಯವಾದಗಳು ಹೇಳಿ ಇವತ್ತೆಲ್ಲ ಆಚರಣೆ ಮಾಡ್ತಿದ್ದೀವಿ. ಸೊ ಎಲ್ಲ ಒಂದು ಅಂದರೆ ಜನರಲಿ ಒಂದು ಹಬ್ಬ ಅಂದಾಗ್ಲೇ ಎಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ಸ್ ಆಗಲಿ, ಎಲ್ರಿಗೂ ವಿಶ್ ಮಾಡೋದಾಗಲಿ, ಒಬ್ಬೊಬ್ಬರನ್ನ ನೆನೆಸ್ಕೊಳ್ಳೋದಾಗಲಿ, ಸೊ ಅದೊಂದು ನಡೀತಾ ಇರುತ್ತಲ್ಲ. ಸೊ ಅದೊಂದು ಖುಷಿ ಆಗಿರೋಂಥ